ಸ್ನೇಹಿತರೆ, ನೀವೇನಾದ್ರೂ ಹೊಸದಾಗಿ ಬ್ಲಾಗಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಅನ್ನ ಗೂಗಲ್ಗೆ ಲಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಳೆ ವಿಡಿಯೋಸ್ಗಳಲ್ಲಿ ಕೂಡ ಹೇಳ್ತಾ ಬಂದಿದ್ದೀನಿ, ಬಟ್ ಸಪರೇಟ್ ಆಗಿ ವಿಡಿಯೋ ಇಲ್ಲ ಇದ್ರ ಬಗ್ಗೆ. ಸಪರೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಬ್ಲಾಗ್ ಅನ್ನ ಗೂಗಲ್ಗೆ ಯಾವ ತರ ಲಿಂಕ್ ಮಾಡೋದು ಅಂತಂದ್ರೆ, ಗೂಗಲ್ ಅಲ್ಲಿ ಯಾರಾದ್ರೂ ಸರ್ಚ್ ಮಾಡಿದಾಗ ಸಿಂಪಲ್ ಆಗಿ ನಿಮ್ಮ ಬ್ಲಾಗ್ ತೋರಿಸ್ಬೇಕು. ಅದನ್ನ ಯಾವ ತರ ನಾವು ಸೆಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಬ್ಲಾಗಿಂಗ್ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ವರ್ಡ್ ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಸಿಂಪಲ್ ಆಗಿ ಏನಂತಂದ್ರೆ ವರ್ಡ್ ಪ್ರೆಸ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಸ್ಟಿಂಗ್ ಅನ್ನ ನೀವು ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ 20% ಡಿಸ್ಕೌಂಟ್ ಅಲ್ಲಿ ಹೋಸ್ಟಿಂಗ್ ಮತ್ತೆ 1 ವರ್ಷದವರೆಗೂ ಡೊಮೇನ್ ಫ್ರೀ ಆಗಿ ಸಿಗುತ್ತೆ. ನೀವು ಈಸಿಯಾಗಿ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇವಾಗ ಏನ್ ಮಾಡೋಣ ಅಂತಂದ್ರೆ, ಹೊಸದಾಗಿ ಕ್ರಿಯೇಟ್ ಮಾಡ್ತಿರುವಂತಹ ಬ್ಲಾಗ್ ಗಳನ್ನ ಗೂಗಲ್ಗೆ ಯಾವ ತರ ಲಿಂಕ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೋಡಬಹುದು ಇಲ್ಲಿ ನಾನು ನನ್ನ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ಬ್ಲಾಗ್ ಏನಿದೆ ಆಲ್ರೆಡಿ ಲಿಂಕ್ ಇದೆ, ಬಟ್ ಏನಂದ್ರೆ ನಿಮಗೋಸ್ಕರ ಏನಂತ ತೋರಿಸ್ತಾ ಇದ್ದೀನಿ ಯಾವ ತರ ಲಿಂಕ್ ಮಾಡೋದು ಅಂತ. ಸಿಂಪಲ್ ಆಗಿ ಪ್ಲಗಿನ್ಸ್ ಗೆ ಬನ್ನಿ. ಪ್ಲಗಿನ್ಸ್ ಅಲ್ಲಿ ಬಂದ್ಬಿಟ್ಟು ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನೊಂದು ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆ ಪ್ಲಗಿನ್ ಹೆಸರು ನಾನು ನಿಮ್ಗೆ ಹೇಳ್ತೀನಿ. ಇರ್ಬೋದು WP ಕೋಡ್ ಲೈಟ್ ಅಂತ ಬರುತ್ತೆ. WP ಕೋಡ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿ ಅದು ಪ್ಲಗಿನ್ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಸರ್ಚ್ ಕನ್ಸೋಲ್ಗೆ ಬನ್ನಿ. ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಎಂಟರ್ ಮಾಡಿ. ನಿಮ್ಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಜಿಮೇಲ್ ಇಂದ ಲಾಗಿನ್ ಆಗಿ. ಅಂತಂದ್ರೆ ನೀವು ನಿಮ್ಮ ಅಲ್ಲಿ ಗೂಗಲ್ ಸೈಟ್ ಕಿಟ್ಗೆ ಯಾವ್ದನ್ನ ಜಿಮೇಲ್ ಕೊಟ್ಟಿರ್ತೀರಾ ಆ ಒಂದು ಜಿಮೇಲ್ ಇಂದ ಲಾಗಿನ್ ಆಗಿ. ನಾನು ಸಿಂಪಲ್ ಆಗಿ ಲಾಗಿನ್ ಆಗ್ತೀನಿ. ಅದಾದ್ಮೇಲೆ ನಾನು ಸಿಂಪಲ್ ಏನ್ ಮಾಡ್ತೀನಿ ಅಂತಂದ್ರೆ ಆಡ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಯಾವ್ದು ಲಿಂಕ್ ಇಲ್ಲ ಅಂತಂದ್ರೆ ಈ ತರ ನಿಮಗೆ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ URL ಪ್ರಾಫಿಕ್ಸ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನೀವು ಹಾಕಬೇಕು. ಸಿಂಪಲ್ ಆಗಿ ನಾನು ನನ್ನ ವೆಬ್ಸೈಟ್ ಲಿಂಕ್ ಅನ್ನ ನಾನು ಕಾಪಿ ಮಾಡಿಕೊಂಡು ಸಿಂಪಲ್ ಆಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಆದ ಮೇಲೆ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೋಡಬಹುದು ಆಲ್ರೆಡಿ ವೆರಿಫೈಡ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಏನಂತಂದ್ರೆ HTML ಟ್ಯಾಗ್ ಮುಖಾಂತರ ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೆರಿಫೈ ಬಂದಿರೋದ್ರಿಂದ ನಿಮ್ಗೆ ಏನಂತಂದ್ರೆ ಅಲ್ಲಿ ಕೋಡ್ಗಳು ಕೊಡುತ್ತೆ. ಅಲ್ಲಿ HTML ಟ್ಯಾಗ್ ಅನ್ನ ತಗೊಂಡ್ಬಿಟ್ಟು ಅಲ್ಲಿ ಒಂದು ಕೋಡನ್ನ ಕೊಡುತ್ತೆ. ಆ ಕೋಡನ್ನ ಕಾಪಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಕಾಪಿ ಮಾಡ್ಕೊಂಡು ಇಲ್ಲಿ WP ಏನ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ಕೋಡ್ ಸ್ನಿಪೆಟ್ಸ್ ಅಲ್ಲಿ ಬಂದ್ಬಿಟ್ಟು ಹೆಡರ್ ಅಂಡ್ ಫುಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಗೆ ಏನಂತಂದ್ರೆ ಸ್ನಿಪೆಟ್ಸ್ ಗಳು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನಿಲ್ಲಿ ಆಲ್ರೆಡಿ ಕೋಡ್ ಅನ್ನ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡ್ಬಿಟ್ಟು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಸಿಂಪಲ್ ಆಗಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕಲಿ ಎರಡೂ ವೆರಿಫೈ ಆಗುತ್ತೆ. ವೆರಿಫೈ ಆದ್ಮೇಲೆ ನಿಮ್ಮ ಒಂದು ಗೂಗಲ್ಗೆ ಏನಾಗುತ್ತೆ, ನಿಮ್ಮ ಒಂದು ಬ್ಲಾಗ್ ಲಿಂಕ್ ಆಗುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಸೈಟ್ ಮ್ಯಾಪ್ಸ್ಗೆ ಬನ್ನಿ. ಸಿಂಪಲ್ ಸೈಟ್ ಮ್ಯಾಪ್ಸ್ಗೆ ಬಂದ್ರಿ ಅಂತಂದ್ರೆ ಇಲ್ಲಿ ನೀವು ಸೈಟ್ ಮ್ಯಾಪ್ಸ್ ಗಳನ್ನ ಆಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು category /sitemap.xml post sitemap.xml sitemap.index.xml. ಈ ರೀತಿ ನಾನು ಏನ್ ಮಾಡಿದೆ ಅಂತಂದ್ರೆ ಹಾಕಿದ್ದೀನಿ. ಈ ರೀತಿ ನೀವು ಕೂಡ ಹಾಕಬಹುದು. ಸಿಂಪಲ್ ಆಗಿ ಇಲ್ಲಿ ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅಂತಂದ್ರೆ ಮುಗೀತು. ಈ ರೀತಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಬ್ಲಾಗ್ ಅನ್ನ ಗೂಗಲ್ಗೆ ಲಿಂಕ್ ಮಾಡಬಹುದು. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.